Hearty welcome to video classes of First PU organized by Mysore District Chemistry Lecturers Forum. So students, today we'll continue with one of the important periodic trend or periodic property by name electronegativity. So in today's class we'll focus with the concept of electronegativity. You know that in the second half of this chapter we are discussing about the periodicity in properties, the various periodic trends like atomic radius, ionization energy, electronegativity, electron gain enthalpy, the four important properties that rules or that helps in classifying the elements or that helps in describing the physical and chemical properties of the element. So ಹಾಗಾದ್ರೆ ಇವತ್ತು ಫಸ್ಟ್ ಕ್ಲಾಸ್ ಇವತ್ತಿನ ಕ್ಲಾಸಲ್ಲಿ ವಾಟ್ ಇಸ್ ದ ಕಾನ್ಸೆಪ್ಟ್ ವಿ ನೀಡ್ ಟು ಫೋಕಸ್? ವಿ ನೀಡ್ ಟು ಫೋಕಸ್ ವಿತ್ ದ ಕಾನ್ಸೆಪ್ಟ್ ಆಫ್ ಎಲೆಕ್ಟ್ರೋನೆಗೆಟಿವಿಟಿ. ಎಲೆಕ್ಟ್ರೋನೆಗೆಟಿವಿಟಿ ಅಂದ್ರೆ ಏನು? Or how do you define electronegativity? So simple agi if I want to define electronegativity, it is the tendency of an atom. It is the tendency of an atom to attract. ಯಾವ ವರ್ಡ್ ಯೂಸ್ ಮಾಡ್ತಾ ಇರೋದು? ಟೆಂಡೆನ್ಸಿ ಆಫ್ ಅನ್ ಆಟಮ್ ಟು ಅಟ್ರಾಕ್ಟ್ ದಿ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ ಟುವರ್ಡ್ಸ್ ಇಟ್ ಸೆಲ್ಫ್. ದ ಶೇರ್ಡ್ pair of electrons, shared pair of electrons towards itself. First definition na clarity inda check ಮಾಡ್ಕೊಳ್ಳಿ. Tendency of an atom to attract the shared pair of electron towards itself. ಅದನ್ನ ನಾವೇನಂತ ಕರಿತೀವಿ? ಎಲೆಕ್ಟ್ರೋನೆಗೆಟಿವಿಟಿ. ಈ ಎಲೆಕ್ಟ್ರೋನೆಗೆಟಿವಿಟಿ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡೋಕ್ಕೆ ನಾನೊಂದು ಎಕ್ಸಾಂಪಲ್ ತಗೊಳ್ತೀನಿ. ಹೈಡ್ರೋಜನ್ ಕ್ಲೋರೈಡ್, ಈ ಬಾಂಡನ್ನು ಐ ಕಾಲ್ ಇಟ್ ಅಸ್ ಕೋವ್ಯಾಲೆಂಟ್ ಬಾಂಡ್. ದ ಬಾಂಡ್ ಫಾರ್ಮ್ ಬಿಟ್ವೀನ್ ಹೈಡ್ರೋಜನ್ ಆ್ಯಂಡ್ ಕ್ಲೋರಿನ್ ಇಸ್ ಕೋವ್ಯಾಲೆಂಟ್ ಬಾಂಡ್. ಈಗ ಕ್ಲೋರಿನ್ ಬೀಯಿಂಗ್ ಮೋರ್ ಎಲೆಕ್ಟ್ರೋನೆಗೆಟಿವ್ ದೆನ್ ಹೈಡ್ರೋಜನ್, ಈ ಕ್ಲೋರಿನ್ ಏನು ಮಾಡುತ್ತೆ? ಇಟ್ ಟ್ರೈಸ್ ಟು ಅಟ್ರಾಕ್ಟ್ ದಿ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ ಟುವರ್ಡ್ಸ್ ಇಟ್ ಸೆಲ್ಫ್. ಆಗೇನಾಗುತ್ತೆ? ಇದ್ರ ಮೇಲೆ ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್, ಇದ್ರ ಮೇಲೆ ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್ ಬರುತ್ತೆ. ಸೊ ದ ಟೆಂಡೆನ್ಸಿ ಆಫ್ ಅನ್ ಆಟಮ್ ಟು ಅಟ್ರಾಕ್ಟ್ ದ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ ಟುವರ್ಡ್ಸ್ ಇಟ್ ಸೆಲ್ಫ್, ಅದನ್ನೇನಂತ ಕರಿತೀವಿ? ಎಲೆಕ್ಟ್ರೋನೆಗೆಟಿವಿಟಿ. ಆ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ ಅನ್ನ ಅದ್ರ ಹತ್ರ ಅಟ್ರಾಕ್ಟ್ ಮಾಡ್ಕೊಳ್ಳೋ ಟೆಂಡೆನ್ಸಿನ ನಾವೇನಂತ ಕರಿತೀವಿ? ಎಲೆಕ್ಟ್ರೋನೆಗೆಟಿವಿಟಿ. ಅಂದರೆ ಈ ಎಲೆಕ್ಟ್ರೋನೆಗೆಟಿವಿಟಿ ಅನ್ನೋದು ಇಟ್ ಈಸ್ ಅ ರಿಲೇಟಿವ್ ಮೆಷರ್. ಇಟ್ ಈಸ್ ಅ ರಿಲೇಟಿವ್ ಮೆಷರ್. ಸೊ ಅದು ರಿಲೇಟಿವ್ ಮೆಷರ್ ಆಗಿರೋದ್ರಿಂದ ಎಲೆಕ್ಟ್ರೋನೆಗೆಟಿವಿಟಿಗೆ ಯೂನಿಟ್ಸ್ ಇರಲ್ಲ. ಈಗ ನಾನು ಅಟಾಮಿಕ್ ರೇಡಿಯಸ್ ಪೈಕೋಮೀಟರ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೆ. ಎಲೆಕ್ಟ್ರೋನೆಗೆಟಿವಿಟಿ ಹ್ಯಾಸ್ ನೋ ಯೂನಿಟ್ಸ್, ಯಾಕೆಂದ್ರೆ ಅದು ರಿಲೇಟಿವ್ ಮೆಷರ್. ಈಗ ಇದ್ರಲ್ಲಿ ನಾನೇನು ಹೇಳ್ತಾ ಇದ್ದೀನಿ? ಕ್ಲೋರಿನ್ ಇಸ್ ಅಟ್ರಾಕ್ಟಿಂಗ್ ದ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ ಟುವರ್ಡ್ಸ್ ಇಟ್ ಸೆಲ್ಫ್. ಸೊ ಇದ್ರ ಮೇಲೆ ಏನು ಬಂತು? ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್ ಬಂತು, ಇದ್ರ ಮೇಲೆ ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್ ಬಂತು. ಸೊ ಆಗೇನಾಗತ್ತೆ? ಐ ಸೇ ದಟ್ ಕ್ಲೋರಿನ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ದೆನ್ ಹೈಡ್ರೋಜನ್, ಅಥವಾ ಹೈಡ್ರೋಜನ್ ಇಸ್ ಲೆಸ್ ಎಲೆಕ್ಟ್ರೋನೆಗೆಟಿವ್ ವೆನ್ ಕಂಪೇರ್ಡ್ ಟು ಕ್ಲೋರಿನ್. ನಾನು ರಿಲೇಟ್ ಮಾಡಿಬಿಟ್ಟು ಹೇಳ್ತಾ ಇದ್ದೀನಿ. ಸಿನ್ಸ್ ಇಟ್ ಇಸ್ ಅ ರಿಲೇಟಿವ್ ಮೆಷರ್, ಅದಕ್ಕೆ ಯೂನಿಟ್ಸ್ ಇಲ್ಲ. ಆಯ್ತಾ? ಯೂನಿಟ್ಸ್ ಇಲ್ಲ. ಯಾವುದಕ್ಕೆ? ಎಲೆಕ್ಟ್ರೋನೆಗೆಟಿವಿಟಿಗೆ ಯೂನಿಟ್ಸ್ ಇಲ್ಲ. ಆಮೇಲೆ ನಾವು ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ಇಷ್ಟೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ಇಟ್ ಡಿಪೆಂಡ್ಸ್ ಅಪಾನ್ ದಿ ಬಾಂಡೆಡ್ ಸ್ಟೇಟ್. ಇಟ್ ಡಿಪೆಂಡ್ಸ್ ಅಪಾನ್ ದಿ ಬಾಂಡೆಡ್ ಸ್ಟೇಟ್. ಯಾವ ಆಟಮ್ ಜೊತೆ ಬಾಂಡ್ ಆಗುತ್ತೆ ಅದರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಸೊ ಆದ್ದರಿಂದ ಇಟ್ ಡಿಪೆಂಡ್ಸ್ ಅಪಾನ್ ದಿ ಬಾಂಡೆಡ್ ಸ್ಟೇಟ್. ಸೊ ಈ ಎಲೆಕ್ಟ್ರಾನ್ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ ಅನ್ನ ಅಟ್ರಾಕ್ಟ್ ಮಾಡೋ ಟೆಂಡೆನ್ಸಿನ ನಾವೇನಂತ ಕರಿತೀವಿ? ಎಲೆಕ್ಟ್ರೋನೆಗೆಟಿವಿಟಿ ಅಂತ ಕರಿತೀವಿ. ಸುಮಾರು ಸ್ಕೇಲ್ಸ್ ಇದೆ ಟು ಎಕ್ಸ್ಪ್ರೆಸ್ ಎಲೆಕ್ಟ್ರೋನೆಗೆಟಿವಿಟಿ. ಈಗ ಅದರಲ್ಲಿ ದ ಮೇಜರ್ ಸ್ಕೇಲ್ ಅನ್ನ ಯು ಕಾಲ್ ಇಟ್ ಆಸ್ ಪಾಲಿಂಗ್ ಸ್ಕೇಲ್, ಇನ್ನೊಂದು ಮುಲಿಕನ್ ಸ್ಕೇಲ್, ಆಲ್ರೈಟ್ ಸ್ಕೇಲ್ ಅಂತ ಈ ಥರ ವೇರಿಯಸ್ ಸ್ಕೇಲ್ಸ್ ಬರುತ್ತೆ. ತುಂಬ ಇಂಪಾರ್ಟೆಂಟ್ ಆಗಿ ನಾವು ಯೂಶ್ವಲಿ ಎಲೆಕ್ಟ್ರೋನೆಗೆಟಿವಿಟಿನ ವಿ ಎಕ್ಸ್ಪ್ರೆಸ್ ಇನ್ ಪಾಲಿಂಗ್ ಸ್ಕೇಲ್. ಪಾಲಿಂಗ್ ಸ್ಕೇಲ್ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ಈ ಪಾಲಿಂಗ್ ಸ್ಕೇಲ್ ಪ್ರಕಾರ ನಾವು ಫ್ಲೂರಿನ್ ಅನ್ನೋ ಎಲಿಮೆಂಟ್ಗೆ ವಿ ಆರ್ ಗಿವಿಂಗ್ ದ ಎಲೆಕ್ಟ್ರೋನೆಗೆಟಿವಿಟಿ ಆಫ್ 4.
What is the electronegativity value given for fluorine? Fluorine ಗೆ ನಾವು electronegativity of 4 ಕೊಡ್ತಾ ಇದ್ದೀವಿ according to the Pauling scale. ಈ thermodynamic data ಮೇಲೆ ಬೇಸ್ ಆದ್ಮೇಲೆ Pauling scale ಪ್ರಕಾರ fluorine electronegativity we are giving it as 4. ಅಂದ್ರೆ ನಮ್ಮ periodic table ಅಲ್ಲಿ element with highest electronegativity is fluorine. ಆ ಫ್ಲೂರಿನ್ಗೆ ಎಲೆಕ್ಟ್ರೋನೆಗೆಟಿವ್ ವ್ಯಾಲ್ಯೂ ಎಷ್ಟು ಅಸೈನ್ ಮಾಡಿದ್ದಾರೆ? ದೇ ಹ್ಯಾವ್ ಅಸೈನ್ ದ ವ್ಯಾಲ್ಯೂ ಆಫ್ 4. ಆಯ್ತಾ? ಸೊ ಇಟ್ ಡಿಪೆಂಡ್ಸ್ ಅಪಾನ್ ದಿ ಬಾಂಡೆಡ್ ಸ್ಟೇಟ್. ಎಲೆಕ್ಟ್ರೋನೆಗೆಟಿವಿಟಿ ರಿಲೇಟಿವ್ ಮೆಜರ್ ಆಗಿದ್ರೆ ಅದಕ್ಕೆ ಯೂನಿಟ್ಸ್ ಇಲ್ಲ. ಟೆಂಡೆನ್ಸಿ ಆಫ್ ಅನ್ ಆಟಮ್ ಟು ಅಟ್ರಾಕ್ಟ್ ದ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ ಟುವರ್ಡ್ಸ್ ಇಟ್ ಸೆಲ್ಫ್, ಅದನ್ನು ನಾವೇನಂತ ಕರಿತೀವಿ? ಎಲೆಕ್ಟ್ರೋನೆಗೆಟಿವಿಟಿ. ಒಂದು ಸಲ ಎಲೆಕ್ಟ್ರೋನೆಗೆಟಿವಿಟಿ ಡೆಫಿನಿಷನ್ ಗೊತ್ತಾದ್ಮೇಲೆ ನೀವು ನೆಕ್ಸ್ಟ್ ಏನು ಡಿಸ್ಕಸ್ ಮಾಡಬಹುದು? ಕಾನ್ಸೆಪ್ಟ್ ಬೇಸ್ಡ್ ಆನ್ ಎಲೆಕ್ಟ್ರೋನೆಗೆಟಿವಿಟಿ ಅಂದರೆ ದ ಫ್ಯಾಕ್ಟರ್ಸ್ ವಿಚ್ ಎಫೆಕ್ಟ್ಸ್ ದಿ ಎಲೆಕ್ಟ್ರೋನೆಗೆಟಿವಿಟಿ. ನೆಕ್ಸ್ಟ್ ಏನು? ಯಾವ್ಯಾವ ಫ್ಯಾಕ್ಟರ್ಸ್ ಎಲೆಕ್ಟ್ರೋನೆಗೆಟಿವಿಟಿನ ಡಿಸೈಡ್ ಮಾಡುತ್ತೆ ಅಥವಾ ಎಲೆಕ್ಟ್ರೋನೆಗೆಟಿವಿಟಿ ಯಾವ್ಯಾವ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಅದನ್ನು ನೀವು ಭಾಳ ಕ್ಲಿಯರ್ ಆಗಿ ತಿಳ್ಕೋಬೇಕು. ಸೊ ಫಸ್ಟ್ ಫ್ಯಾಕ್ಟರ್ ಏನು ಮ್ಯಾಮ್? ಫಸ್ಟ್ ಫ್ಯಾಕ್ಟರ್ ಇಸ್ ನ್ಯೂಕ್ಲಿಯರ್ ಚಾರ್ಜ್. ವಾಟ್ ಇಸ್ ದ ಫಸ್ಟ್ ಫ್ಯಾಕ್ಟರ್? ಫಸ್ಟ್ ಫ್ಯಾಕ್ಟರ್ನ ಐ ಕಾಲ್ ಇಟ್ ಆಸ್ ನ್ಯೂಕ್ಲಿಯರ್ ಚಾರ್ಜ್. ಮ್ಯಾಮ್, ನ್ಯೂಕ್ಲಿಯರ್ ಚಾರ್ಜ್ ಹೇಗೆ ಎಲೆಕ್ಟ್ರೋನೆಗೆಟಿವಿಟಿನ ಡಿಸೈಡ್ ಮಾಡುತ್ತೆ? ಸೊ ನಾನು ವೆರಿ ಕ್ಲಿಯರ್ ಆಗಿ ಹೇಳ್ಬೋದು, ಆಸ್ ದಿ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸಸ್. ಈಗ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆಗ್ತಾ ಈಗ ನಾನೇನು ಮಾಡ್ತೀನಿ? ಐ ವಿಲ್ ಟೇಕ್ ಒನ್ ಆಟಮ್, ಇಲ್ಲೊಂದು ಆಟಮ್ ತೊಗೊಳ್ತೀನಿ. ಇಲ್ಲಿ ದರ್ ಇಸ್ ಅ ಚಾರ್ಜ್ ಆಫ್ 3, ಇಲ್ಲಿ ದರ್ ಇಸ್ ಅ ಚಾರ್ಜ್ ಆಫ್ 5. The charge of 3 and charge of 5. In which atom the attraction of electron is more? Attraction of electron is more in this case. ಯಾಕೆಂದ್ರೆ ಇಲ್ಲಿ ನ್ಯೂಕ್ಲಿಯರ್ ಚಾರ್ಜ್ ಇಸ್ ಮೋರ್. ಸೊ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಇದ್ರೆ ಈ ಪರ್ಟಿಕ್ಯುಲರ್ ಆಟಮ್ ಕ್ಯಾನ್ ಅಟ್ರಾಕ್ಟ್ ಎಲೆಕ್ಟ್ರಾನ್ ಈಸಿಲಿ. ಸೊ ಇಲ್ಲೇನಾಗುತ್ತೆ? ಅಟ್ರಾಕ್ಷನ್ ಆಫ್ ಎಲೆಕ್ಟ್ರಾನ್ ಇಸ್ ಈಸಿ. ಸೊ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆದರೆ ದ ವ್ಯಾಲ್ಯೂ ಆಫ್ ಎಲೆಕ್ಟ್ರೋನೆಗೆಟಿವಿಟಿ ಕೂಡ ಜಾಸ್ತಿ ಆಗುತ್ತೆ. ಇನ್ಕ್ರೀಸ್ ಇನ್ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸಸ್ ದಿ ವ್ಯಾಲ್ಯೂ ಆಫ್ ಎಲೆಕ್ಟ್ರೋನೆಗೆಟಿವಿಟಿ. ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆದರೆ ದ್ಯಾಟ್ ಪರ್ಟಿಕ್ಯುಲರ್ ನ್ಯೂಕ್ಲಿಯಸ್ ಕ್ಯಾನ್ ಅಟ್ರಾಕ್ಟ್ ದಿ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ ಟುವರ್ಡ್ಸ್ ಇಟ್ ಸೆಲ್ಫ್. ಸೊ ಇನ್ಕ್ರೀಸ್ ಇನ್ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸಸ್ ದಿ ವ್ಯಾಲ್ಯೂ ಆಫ್ ಎಲೆಕ್ಟ್ರೋನೆಗೆಟಿವಿಟಿ. ಅಂದರೆ ಕ್ಯಾನ್ ಐ ಪುಟ್ ಇಟ್ ಇನ್ ದಿಸ್ ಪಾಯಿಂಟ್? Nuclear charge is directly proportional to electronegativity. Nuclear charge is directly proportional to electronegativity. Increase in nuclear charge increases the electronegativity. ಹಾಗಾದ್ರೆ ಫಸ್ಟ್ ಪಾಯಿಂಟ್ ಏನು? ಫಸ್ಟ್ ಪಾಯಿಂಟ್ ಇಸ್ ನ್ಯೂಕ್ಲಿಯರ್ ಚಾರ್ಜ್. ನೆಕ್ಸ್ಟ್ ಸೆಕೆಂಡ್ ಒನ್, ವಾಟ್ ಇಸ್ ದ ಫ್ಯಾಕ್ಟರ್? ಸೆಕೆಂಡ್ ಫ್ಯಾಕ್ಟರನ್ನು ಐ ವಿಲ್ ರೈಟ್ ಇಟ್ ಆಸ್ ಅಟಾಮಿಕ್ ಸೈಜ್. ಅಟಾಮಿಕ್ ಸೈಜ್ ಹೇಗೆ ಎಫೆಕ್ಟ್ ಮಾಡುತ್ತೆ ಮ್ಯಾಮ್? ಈಗ ಐ ವಿಲ್ ಟೇಕ್ ಆಟಮ್ ವಿತ್ ದಿ ಸ್ಮಾಲರ್ ಸೈಜ್, ಇನ್ನೊಂದು ಆಟಮ್ ವಿತ್ ದಿ ಲಾರ್ಜರ್ ಸೈಜ್. ಒನ್ ಇಸ್ ಆಟಮ್ ವಿತ್ ದಿ ಸ್ಮಾಲರ್ ಸೈಜ್, ಇನ್ನೊಂದು ಆಟಮ್ ವಿತ್ ದಿ ಲಾರ್ಜರ್ ಸೈಜ್. ಇಲ್ಲಿ ಅಟ್ರಾಕ್ಷನ್ ಆಫ್ ಎಲೆಕ್ಟ್ರಾನ್ ಇಸ್ ಈಸಿ, ಇಲ್ಲಿ ಅಟ್ರಾಕ್ಷನ್ ಆಫ್ ಎಲೆಕ್ಟ್ರಾನ್ ಇಸ್ ಡಿಫಿಕಲ್ಟ್. ಯಾಕೆ ಅಂದರೆ ದ ಡಿಸ್ಟೆನ್ಸ್ ಬಿಟ್ವೀನ್ ದ ನ್ಯೂಕ್ಲಿಯಸ್ ಆ್ಯಂಡ್ ದ ಎಲೆಕ್ಟ್ರಾನ್ ಜಾಸ್ತಿ ಇರುತ್ತೆ. ಇಲ್ಲಿ ದ ಡಿಸ್ಟೆನ್ಸ್ ಬಿಟ್ವೀನ್ ದ ನ್ಯೂಕ್ಲಿಯಸ್ ಆ್ಯಂಡ್ ದ ಎಲೆಕ್ಟ್ರಾನ್ ಇಸ್ ಲೆಸ್. ಸೊ ಸ್ಮಾಲರ್ ದಿ ಸೈಜ್ ಆಫ್ ದಿ ಆಟಮ್, ಅಟ್ರಾಕ್ಷನ್ ಆಫ್ ಎಲೆಕ್ಟ್ರಾನ್ ಇಸ್ ಈಸಿ. ಲಾರ್ಜರ್ ದಿ ಸೈಜ್ ಆಫ್ ದಿ ಆಟಮ್, ಅಟ್ರಾಕ್ಷನ್ ಆಫ್ ಎಲೆಕ್ಟ್ರಾನ್ ಇಸ್ ಡಿಫಿಕಲ್ಟ್. ಅಂದರೆ ನಾನು ಈ ಥರ ಹೇಳ್ಬೋದಾ? ಯಾವಾಗ ಅಟಾಮಿಕ್ ಸೈಜ್ ಜಾಸ್ತಿ ಆಗುತ್ತೆ, ಅಟಾಮಿಕ್ ಸೈಜ್ ಜಾಸ್ತಿ ಆದಾಗ ಅಟ್ರಾಕ್ಷನ್ ಆಫ್ ಎಲೆಕ್ಟ್ರಾನ್ ಇಸ್ ಡಿಫಿಕಲ್ಟ್. ನಾನು ಈ ರೀತಿ ನಿಮಗೆ ರೆಪ್ರೆಸೆಂಟ್ ಮಾಡಿ ತೋರಿಸ್ತೇನೆ. ಸೊ ಇಲ್ಲೊಂದು ಆಟಮ್ ಇದೆ, ಇಲ್ಲೊಂದು ಆಟಮ್ ಇದೆ. ಸೊ ಇಲ್ಲೂ ಎಲೆಕ್ಟ್ರಾನ್ ಇದೆ, ಇಲ್ಲೂ ಎಲೆಕ್ಟ್ರಾನ್ ಇದೆ. ಅಡಿಷನ್ ಆಫ್ ದಿಸ್ ಎಲೆಕ್ಟ್ರಾನ್ ಇಸ್ ಈಸಿ, ಅಡಿಷನ್ ಆಫ್ ದಿಸ್ ಎಲೆಕ್ಟ್ರಾನ್ ಇಸ್ ಡಿಫಿಕಲ್ಟ್. ಯಾಕೆ ಅಂದರೆ ಇಲ್ಲಿ ದ ಸೈಜ್ ಆಫ್ ದ ಆಟಮ್ ಇಸ್ ಲಾರ್ಜ್, ಅಟ್ರಾಕ್ಷನ್ ಆಫ್ ಎಲೆಕ್ಟ್ರಾನ್ ಇಸ್ ಡಿಫಿಕಲ್ಟ್. ಸೊ ಅಟಾಮಿಕ್ ಸೈಜ್ ಜಾಸ್ತಿ ಆಗ್ತಾ ಆಗ್ತಾ ಅಟ್ರಾಕ್ಷನ್ ಆಫ್ ಎಲೆಕ್ಟ್ರಾನ್ ಕಷ್ಟ ಆಗುತ್ತೆ. ಅಂದರೆ ಎಲೆಕ್ಟ್ರೋನೆಗೆಟಿವಿಟಿ ಏನಾಗುತ್ತೆ? ಎಲೆಕ್ಟ್ರೋನೆಗೆಟಿವಿಟಿ ವಿಲ್ ಡಿಕ್ರೀಸ್. ಸೊ ಇನ್ಕ್ರೀಸ್ ಇನ್ ಅಟಾಮಿಕ್ ಸೈಜ್ ಡಿಕ್ರೀಸಸ್ ದಿ ಎಲೆಕ್ಟ್ರೋನೆಗೆಟಿವಿಟಿ. ಅಥವಾ ನಾನು ಈ ಥರ ಹೇಳ್ಬೋದು, ಅಟಾಮಿಕ್ ಸೈಜ್
atomic size is inversely proportional to electronegativity. Atomic size is inversely proportional to electronegativity. So electronegative atomic size ಜಾಸ್ತಿ ಆದರೆ electronegativity ಕಮ್ಮಿ ಆಗುತ್ತೆ, ಅಥವಾ ಅಟಾಮಿಕ್ ಸೈಜ್ ಕಮ್ಮಿ ಆದರೆ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಆಗುತ್ತೆ. ಸೊ ಸ್ಮಾಲರ್ ದಿ ಸೈಜ್ ಆಫ್ ದಿ ಆಟಮ್, ಅಟ್ರಾಕ್ಷನ್ ಆಫ್ ಎಲೆಕ್ಟ್ರಾನ್ ಈಸಿ. ಆಟಮ್ದು ಸೈಜ್ ಜಾಸ್ತಿ ಆಗ್ತಾ ಆಗ್ತಾ attraction of electron becomes difficult. So nuclear charge is directly proportional to electronegativity and atomic size is inversely proportional to electronegativity. These are the first two factors which affects the electronegativity value. ಒಂದು ನ್ಯೂಕ್ಲಿಯರ್ ಚಾರ್ಜು, ಇನ್ನೊಂದು ಅಟಾಮಿಕ್ ಸೈಜ್. ಆಯ್ತಾ? ಸೊ ಈ ಎರಡು ಫ್ಯಾಕ್ಟರ್ಸ್ ಆದಮೇಲೆ ಮೂರನೇ ಫ್ಯಾಕ್ಟರ್ ಏನು ಮ್ಯಾಮ್? ಸಬ್ಸ್ಟಿಟ್ಯೂಯೆಂಟ್, ಎಫೆಕ್ಟ್ ಆಫ್ ಸಬ್ಸ್ಟಿಟ್ಯೂಯೆಂಟ್. ಯಾವ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ಗೆ ಅಟ್ಯಾಚ್ ಆಗಿದೆ ಅದ್ರ ಬೇಸಿಸ್ ಮೇಲೂ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ವಿಲ್ ಡಿಪೆಂಡ್. ಅದು ಬಿಟ್ಟರೆ ದ ಥರ್ಡ್ ಫ್ಯಾಕ್ಟರ್ ವುಡ್ ಬಿ ದಿ ಆಕ್ಸಿಡೇಷನ್ ಸ್ಟೇಟ್. ನೆಕ್ಸ್ಟ್ ಫ್ಯಾಕ್ಟರ್ ಏನು? ದ ನೆಕ್ಸ್ಟ್ ಫ್ಯಾಕ್ಟರ್ ಇಸ್ ಆಕ್ಸಿಡೇಷನ್ ಸ್ಟೇಟ್. ಸೊ ಆಕ್ಸಿಡೇಷನ್ ಸ್ಟೇಟ್ ಹೇಗೆ ಎಫೆಕ್ಟ್ ಮಾಡುತ್ತೆ ಮ್ಯಾಮ್? ಸೊ ಈಗ ಐ ವಿಲ್ ಟೇಕ್ increase in oxidation state. Increase in oxidation state increases the value of electronegativity. Increase in oxidation state increases the value of electronegativity. Andre ಈಗ I'll write like this: Fe plus 2 and Fe plus 3. ಈ Fe plus 2 and Fe plus 3 which is more electronegative? Fe plus 3 is more electronegative. So Fe plus 3 is more electronegative than Fe plus 2. So increase in the oxidation state increases the value of electronegativity. ಅದು ಮೂರನೇ ಫ್ಯಾಕ್ಟರ್. ಇನ್ನು ನಾಲ್ಕನೇ ಫ್ಯಾಕ್ಟರ್ ಬರ್ತಾ ಇದು I can say that it also depends upon the state of hybridization. State of hybridization. ಈ ಕಾನ್ಸೆಪ್ಟ್ ಬಗ್ಗೆ ನೀವು ಡೀಟೇಲ್ ಆಗಿ ಕೆಮಿಕಲ್ ಬಾಂಡಿಂಗ್ ಚಾಪ್ಟರಲ್ಲಿ ಕಲಿತೀರ. ಸದ್ಯಕ್ಕೆ ನೀವು ಒಂದು ಸಿಂಪಲ್ ಫ್ಯಾಕ್ಟರನ್ನು ನೆನ್ಪಿಟ್ಕೊಳ್ಳಿ. ನಾನು ನಿಮಗೆ 3 ಥರ ಹೈಬ್ರಿಡೈಸೇಷನ್ ಬರೀತೀನಿ: sp ಹೈಬ್ರಿಡೈಸೇಷನ್, sp2 ಹೈಬ್ರಿಡೈಸೇಷನ್ ಆ್ಯಂಡ್ sp3 ಹೈಬ್ರಿಡೈಸೇಷನ್. ಪರ್ಸೆಂಟೇಜ್ ಆಫ್ ಎಸ್ ಕ್ಯಾರೆಕ್ಟರ್. ಸದ್ಯಕ್ಕೆ ಇಷ್ಟು ಲಿಮಿಟೆಡ್ ನಾಲೆಜ್ ನಿಮ್ಗೆ ಗೊತ್ತಿರೋ ಸಾಕು. ಪರ್ಸೆಂಟೇಜ್ ಆಫ್ ಎಸ್ ಕ್ಯಾರೆಕ್ಟರ್. ಇಲ್ಲಿ ಎಸ್ ಇಸ್ 50%, ಪಿ ಇಸ್ 50%. ವಾಟ್ ಇಸ್ ದ ಪರ್ಸೆಂಟೇಜ್ ಆಫ್ ಎಸ್ ಕ್ಯಾರೆಕ್ಟರ್? 50% ಆಗುತ್ತೆ. ಎಸ್ ಇಲ್ಲಿ 2, ಪಿ. ಸೊ ದ ಪರ್ಸೆಂಟೇಜ್ ಆಫ್ ಎಸ್ ಕ್ಯಾರೆಕ್ಟರ್ ಇಸ್ 33.3%. ನೆಕ್ಸ್ಟು sp3. sp3 ಇಲ್ಲಿ ಪರ್ಸೆಂಟೇಜ್ ಆಫ್ ಎಸ್ ಕ್ಯಾರೆಕ್ಟರ್ ಇಸ್ 25%. So increase in the S character increases the electronegativity. Increase in the S character increases the electronegativity. Andre sp hybridized carbon atom is more electronegative than sp2. sp2 hybridized carbon atom is more electronegative than sp3. ಅರ್ಥ ಆಯ್ತಾ? ಸೊ sp hybridized carbon atom is more electronegative than sp2. sp2 is more electronegative than sp3. So ಏನಂತ ಹೇಳ್ತೀವಿ? Increase in the s character increases the electronegativity. So sp hybridized carbon atom is more electronegative than sp2. sp2 is more electronegative than sp3. ಯಾಕಂದ್ರೆ ಇಲ್ಲಿ the percentage of s character is 50%. ಇದು ಮೋರ್ ಎಲೆಕ್ಟ್ರೋನೆಗೆಟಿವ್. ಇಲ್ಲಿ ಪರ್ಸೆಂಟೇಜ್ ಆಫ್ ಎಸ್ ಕ್ಯಾರೆಕ್ಟರ್ ಇಸ್ ಜಸ್ಟ್ 25%, 25% ಮಾತ್ರ. ಸೊ ಆದ್ರಿಂದ ಇಲ್ಲಿ ಪರ್ಸೆಂಟೇಜ್ ಆಫ್ ಎಸ್ ಕ್ಯಾರೆಕ್ಟರ್ ತುಂಬ ಕಮ್ಮಿ ಇರೋದ್ರಿಂದ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ಕೂಡ ಕಮ್ಮಿ ಇರುತ್ತೆ. ಸೊ ಈ 4 ಫ್ಯಾಕ್ಟರ್ಸನ್ನು ಐ ಕ್ಯಾನ್ ಸೇ ದಟ್ ದ ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ದಿ ಎಲೆಕ್ಟ್ರೋನೆಗೆಟಿವಿಟಿ. ಮ್ಯಾಮ್ ಏನೇನು ಮ್ಯಾಮ್ ಆ ಫ್ಯಾಕ್ಟರ್ಸು? ಫಸ್ಟ್ ಫ್ಯಾಕ್ಟರ್ ನ್ಯೂಕ್ಲಿಯರ್ ಚಾರ್ಜ್, ಸೆಕೆಂಡ್ ಫ್ಯಾಕ್ಟರ್ ಅಟಾಮಿಕ್ ಸೈಜ್, ಥರ್ಡ್ ಫ್ಯಾಕ್ಟರ್ ಆಕ್ಸಿಡೇಷನ್ ಸ್ಟೇಟ್, ಆಮೇಲೆ ಫೋರ್ತ್ ಫ್ಯಾಕ್ಟರ್ ಸ್ಟೇಟ್ ಆಫ್ ಹೈಬ್ರಿಡೈಸೇಷನ್. ಈ 4 ಫ್ಯಾಕ್ಟರ್ಸ್ ವಿಲ್ ಜಡ್ಜ್ ದಿ ಎಲೆಕ್ಟ್ರೋನೆಗೆಟಿವಿಟಿ. ಆಮೇಲೆ ಎಲೆಕ್ಟ್ರೋನೆಗೆಟಿವಿಟಿಗೆ ಯೂನಿಟ್ಸ್ ಇಲ್ಲ, ಇಟ್ ಇಸ್ ಅ ರಿಲೇಟಿವ್ ಮೆಷರ್.
ಆಯ್ತಾ, ಯಾವ ಆಟಮ್ ಜೊತೆ ಬಾಂಡ್ ಆಗತ್ತೆ ಅದ್ರ ಬೇಸಿಸ್ ಮೇಲೆ ಯು ಕ್ಯಾನ್ ಜಡ್ಜ್ ದಿ ಎಲೆಕ್ಟ್ರೋನೆಗೆಟಿವಿಟಿ. ಸೊ ಈ ಕಾನ್ಸೆಪ್ಟ್ ಆದಮೇಲೆ ನೆಕ್ಸ್ಟು ಎಲೆಕ್ಟ್ರೋನೆಗೆಟಿವಿಟಿಯಲ್ಲಿ ಡಿಸ್ಕಸ್ ಮಾಡಿರೋಂಥ ದ ಕಾಮನ್ ಸ್ಕೇಲ್ ಯಾವ್ದು ಯೂಸ್ ಮಾಡ್ತಾರೆ ಎಲೆಕ್ಟ್ರೋನೆಗೆಟಿವಿಟಿಗೆ? ಪಾಲಿಂಗ್ ಸ್ಕೇಲ್ ಮೂಲಕ ವಿ ಎಕ್ಸ್ಪ್ರೆಸ್ ದಿ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ. ಈಗ ನೆಕ್ಸ್ಟ್ ಏನು ಅಂತಂದರೆ ವೇರಿಯೇಷನ್. ಇದು ಇಂಪಾರ್ಟೆಂಟ್, ನಿಮಗೆ ಎಕ್ಸಾಮಿನೇಷನ್ಗೆ ಕೇಳೋಂಥ ಕಾನ್ಸೆಪ್ಟ್. ವೇರಿಯೇಷನ್ ಆಫ್ electronegativity, variation of electronegativity across the period. Variation of electronegativity across the period. ಈಗ ನಾನು ಎಲಿಮೆಂಟ್ಸ್ ಅನ್ನು ಬರೆಯೋಣ. ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್. ಸೊ ರಫ್ ಆಗಿ 1, 1.5, 2, 2.5, 3, 3.5, 4 ಈ ರೀತಿ ನಾನು ಎಲೆಕ್ಟ್ರೋನೆಗೆಟಿವ್ ವ್ಯಾಲ್ಯೂನ ಅಸೈನ್ ಮಾಡ್ತಾ ಇದ್ದೀನಿ. ಸೊ ಅಕ್ರಾಸ್ ದ ಪೀರಿಯಡ್ ಏನಾಗ್ತಾ ಇದೆ? ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಇದೆ. ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ಇಸ್ ಇನ್ಕ್ರೀಸಿಂಗ್ ಅಕ್ರಾಸ್ ದಿ ಪೀರಿಯಡ್. ಅಕ್ರಾಸ್ ದಿ ಪೀರಿಯಡ್ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಇದೆ. ಯಾಕೆ ಎಲೆಕ್ಟ್ರೋನೆಗೆಟಿವ್ ವ್ಯಾಲ್ಯೂ ಇಸ್ ಇನ್ಕ್ರೀಸಿಂಗ್ ಅಕ್ರಾಸ್ ದ ಪೀರಿಯಡ್? ಅಕ್ರಾಸ್ ದ ಪೀರಿಯಡ್ ಹೋಗ್ತಾ ಹೋಗ್ತಾ ಏನಾಗುತ್ತೆ ನಿಮಗೆ ಗೊತ್ತಿದೆ, ಅಟಾಮಿಕ್ ನಂಬರ್ ಇನ್ಕ್ರೀಸ್ ಆಗುತ್ತೆ. ಅಟಾಮಿಕ್ ನಂಬರ್ ಜಾಸ್ತಿ ಆದರೆ ನ್ಯೂಕ್ಲಿಯರ್ ಚಾರ್ಜ್ ಕೂಡ ಜಾಸ್ತಿ ಆಗುತ್ತೆ. ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆದರೆ ನ್ಯೂಕ್ಲಿಯಸ್ ವಿಲ್ ಸ್ಟ್ರಾಂಗ್ಲಿ ಅಟ್ರಾಕ್ಟ್ ದಿ ಎಲೆಕ್ಟ್ರಾನ್ ಟುವರ್ಡ್ಸ್ ಇಟ್ ಸೆಲ್ಫ್. ಸೊ ಆಗೇನಾಗುತ್ತೆ, ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ಇಸ್ ಆಲ್ಸೋ ಇನ್ಕ್ರೀಸಿಂಗ್. ಅಕ್ರಾಸ್ ದ ಪೀರಿಯಡ್ ಹೋಗ್ತಾ ಹೋಗ್ತಾ ನ್ಯೂಕ್ಲಿಯರ್ ಅಟಾಮಿಕ್ ನಂಬರ್ ಜಾಸ್ತಿ ಆಗುತ್ತೆ, ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆಗುತ್ತೆ ಆ್ಯಂಡ್ ಎಲೆಕ್ಟ್ರೋನೆಗೆಟಿವಿಟಿ ಕೂಡ ಜಾಸ್ತಿ ಆಗುತ್ತೆ. ಸೊ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆದರೆ ನ್ಯೂಕ್ಲಿಯಸ್ ವಿಲ್ ಸ್ಟ್ರಾಂಗ್ಲಿ ಅಟ್ರಾಕ್ಟ್ ದಿ ಎಲೆಕ್ಟ್ರಾನ್ ಟುವರ್ಡ್ಸ್ ಇಟ್ ಸೆಲ್ಫ್. ಸೊ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ಇನ್ಕ್ರೀಸಸ್ ಅಕ್ರಾಸ್ ದಿ ಪೀರಿಯಡ್. ಅದನ್ನು ಬರೀ ಎಲೆಕ್ಟ್ರೋನೆಗೆಟಿವಿಟಿ increases across the period. Electronegativity increases across the period. ಯಾಕಂದ್ರೆ across the period atomic number increases, ನ್ಯೂಕ್ಲಿಯರ್ ಚಾರ್ಜ್ ಕೂಡ ಜಾಸ್ತಿ ಆಗುತ್ತೆ. ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆದರೆ ನ್ಯೂಕ್ಲಿಯಸ್ ಕ್ಯಾನ್ ಈಸಿಲಿ ಅಟ್ರಾಕ್ಟ್ ದಿ ಎಲೆಕ್ಟ್ರಾನ್ ಟುವರ್ಡ್ಸ್ ಇಟ್ ಸೆಲ್ಫ್. ಸೊ ಇದರ್ಥ ಅಂದರೆ ದ ನೆಕ್ಸ್ಟ್ ಒನ್ ಇಸ್ ವೇರಿಯೇಷನ್ ಆಫ್ ಎಲೆಕ್ಟ್ರೋನೆಗೆಟಿವಿಟಿ ಡೌನ್ ದಿ ಗ್ರೂಪ್. ವೇರಿಯೇಷನ್ ಆಫ್ ಎಲೆಕ್ಟ್ರೋನೆಗೆಟಿವಿಟಿ ಡೌನ್ ದಿ ಗ್ರೂಪ್. Variation of electronegativity down the group. We'll take the list of the element. Lithium, sodium, potassium, rubidium, cesium. ಈಗ 1 ಇತ್ತು, 0.9 ಆಯಿತು, 0.8 ಈ ರೀತಿ ಏನಾಗ್ತಾ ಇದೆ ವ್ಯಾಲ್ಯೂ ಏನಾಗ್ತಾ ಇದೆ? ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ಇಸ್ ಡಿಕ್ರೀಸಿಂಗ್ as we move down the group. Electronegativity value is decreasing as we move down the group. Down the group ಹೋಗ್ತಾ ಹೋಗ್ತಾ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಇದೆ. ಯಾಕೆ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಇದೆ? ನಿಮಗೆ ಗೊತ್ತು, ಡೌನ್ ದ ಗ್ರೂಪ್ ಹೋಗ್ತಾ ಹೋಗ್ತಾ ಫಸ್ಟ್ ಒನ್ ಏನಾಗುತ್ತೆ, ಅಟಾಮಿಕ್ ಸೈಜ್ ಇನ್ಕ್ರೀಸಸ್. ನ್ಯೂಕ್ಲಿಯರ್ ಚಾರ್ಜು ಜಾಸ್ತಿ ಆಗ್ತಾ ಇದೆ. ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆದರೆ ನ್ಯೂಕ್ಲಿಯಸ್ ವಿಲ್ ಸ್ಟ್ರಾಂಗ್ಲಿ ಅಟ್ರಾಕ್ಟ್ ದಿ ಎಲೆಕ್ಟ್ರಾನ್. ಬಟ್ ಇಲ್ಲಿ ಏನಾಗ್ತಾ ಇದೆ, ಅಟಾಮಿಕ್ ಸೈಜ್ ಇಸ್ ಇನ್ಕ್ರೀಸಿಂಗ್. ಶೀಲ್ಡಿಂಗ್ ಎಫೆಕ್ಟ್ ಕಾನ್ಸೆಪ್ಟ್ ಕೂಡ ಏನಾಗ್ತಾ ಇದೆ ಇಲ್ಲಿ, ಇಟ್ ಇಸ್ ಇನ್ಕ್ರೀಸಿಂಗ್. ಅದು ಬೇಡ, ನಾವು ಕಾನ್ಸೆಪ್ಟ್ ಆಫ್ ಅಟಾಮಿಕ್ ಸೈಜ್ ತಗೋಣ. ಅಟಾಮಿಕ್ ಸೈಜ್ ಜಾಸ್ತಿ ಆದರೆ ಏನಾಗುತ್ತೆ, ದ ಆಟಮ್ ಫೈಂಡ್ಸ್ ಡಿಫಿಕಲ್ಟ್ ಟು ಅಟ್ರಾಕ್ಟ್ ದಿ ಎಲೆಕ್ಟ್ರಾನ್ ಟುವರ್ಡ್ಸ್ ಇಟ್ ಸೆಲ್ಫ್. ಆಯ್ತಾ, ಲಾರ್ಜರ್ ದಿ ಸೈಜ್ ಆಫ್ ದಿ ಆಟಮ್, ಅಟ್ರಾಕ್ಷನ್ ಆಫ್ ಎಲೆಕ್ಟ್ರಾನ್ ಇಸ್ ಡಿಫಿಕಲ್ಟ್. ದ ಕಂಬೈನ್ಡ್ ಎಫೆಕ್ಟ್ ಆಫ್ ಇನ್ಕ್ರೀಸ್ ಇನ್ ಅಟಾಮಿಕ್ ಸೈಜ್ ಆ್ಯಂಡ್ ಇನ್ಕ್ರೀಸ್ ಇನ್ ಶೀಲ್ಡಿಂಗ್ ಎಫೆಕ್ಟ್ ಏನು ಮಾಡ್ತಾ ಇದೆ, ಇಟ್ ಮೇಕ್ಸ್ ದಿ ಆಟಮ್ ಡಿಫಿಕಲ್ಟ್ ಟು ಅಟ್ರಾಕ್ಟ್ ದ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ ಟುವರ್ಡ್ಸ್ ಇಟ್ ಸೆಲ್ಫ್. ನ್ಯೂಕ್ಲಿಯರ್ ಚಾರ್ಜ್ ಕೂಡ ಇದೆ,
ಬಟ್ ದಿ ಇನ್ಕ್ರೀಸ್ ಇನ್ ಅಟಾಮಿಕ್ ಸೈಜ್ ಡಾಮಿನೇಟ್ ಮಾಡುತ್ತೆ ಯಾವುದನ್ನ, ಇನ್ಕ್ರೀಸ್ ಇನ್ ದಿ ನ್ಯೂಕ್ಲಿಯರ್ ಚಾರ್ಜ್ ಅನ್ನ. ಸೊ ಅಟಾಮಿಕ್ ಸೈಜ್ ಜಾಸ್ತಿ ಆಗೋದ್ರಿಂದ ಏನಾಗ್ತಾ ಇದೆ, ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಇದೆ. Increase in atomic size dominates the increase in nuclear charge. Number of shells ಜಾಸ್ತಿ ಆಗ್ತಾ ಇದೆ. Number of shells ಜಾಸ್ತಿ ಆಗ್ತಾ the attraction of electron becomes difficult. So ಆದ್ರಿಂದ ಏನಾಗುತ್ತೆ, atomic size ಜಾಸ್ತಿ ಆಗ್ತಾ electronegativity decrease ಆಗ್ತಾ ಇದೆ. So across the period electronegativity value increase ಆಗ್ತಾ ಇದೆ. Down the group electronegativity value is decreasing. ಆಯ್ತಾ, ಈ ಬೇಸಿಸ್ ಮೇಲೆ ನಾವು ಏನು ಹೇಳ್ತೀವಿ, ಯೂಶ್ವಲಿ ದ ನಾನ್ ಮೆಟಾಲಿಕ್ ಎಲಿಮೆಂಟ್ಸ್ ಅಂತಾನೆ ಕನ್ಸಿಡರ್ ಮಾಡೋಣ. ಈಗ ಇಫ್ ಐ ಟೇಕ್ ದಿ ಎಕ್ಸಾಂಪಲ್ ಆಫ್ ನಾನ್ ಮೆಟಾಲಿಕ್ ಎಲಿಮೆಂಟ್ಸ್, ಈ ನಾನ್ ಮೆಟಾಲಿಕ್ ಎಲಿಮೆಂಟ್ಸ್ ಹ್ಯಾಸ್ ದಿ ಟೆಂಡೆನ್ಸಿ ಟು ಗೇನ್ ದಿ ಎಲೆಕ್ಟ್ರಾನ್ಸ್ ಅನ್ನು ಗೇನ್ ಮಾಡೋ ಟೆಂಡೆನ್ಸಿ ಜಾಸ್ತಿ ಇರುತ್ತೆ. ಸೊ ಎಲೆಕ್ಟ್ರಾನ್ ಅನ್ನು ಗೇನ್ ಮಾಡೋ ಟೆಂಡೆನ್ಸಿ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ವಿಲ್ ಬಿ ಆಲ್ಸೋ ಇನ್ಕ್ರೀಸಿಂಗ್. ಸೊ ನಾನ್ ಮೆಟಾಲಿಕ್ ಎಲಿಮೆಂಟ್ ಹ್ಯಾಸ್ ದ ಟೆಂಡೆನ್ಸಿ ಟು ಗೇನ್ ದಿ ಎಲೆಕ್ಟ್ರಾನ್ ಗೇನ್ ಮಾಡೋ ಟೆಂಡೆನ್ಸಿ ಇರೋದ್ರಿಂದ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಆದ್ರಿಂದ ನಾವೇನು ಹೇಳ್ತೇವೆ, ಸೊ ಎಲೆಕ್ಟ್ರೋನೆಗೆಟಿವಿಟಿ ಆಯ್ತಾ, ಎಲೆಕ್ಟ್ರೋನೆಗೆಟಿವಿಟಿ ಏನಾಗುತ್ತೆ, ಅಕ್ರಾಸ್ ದ ಪೀರಿಯಡ್ ಇನ್ಕ್ರೀಸ್ ಆಗ್ತಾ ಇದೆ. ಅಕ್ರಾಸ್ ದ ಪೀರಿಯಡ್ ಇನ್ಕ್ರೀಸ್ ಆಗ್ತಾ ಏನಾಗುತ್ತೆ, ಕ್ಯಾನ್ ಐ ಸೇ ಲೈಕ್ ದಿಸ್ ನೌ, ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ increases across the period. Across the period ಸೈಜ್ ಕಮ್ಮಿ ಆಗೋದ್ರಿಂದ ದ ಟೆಂಡೆನ್ಸಿ ಟು ಅಟ್ರಾಕ್ಟ್ ದ ಎಲೆಕ್ಟ್ರಾನ್ ಜಾಸ್ತಿ ಆಗುತ್ತೆ. ಸೊ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸಸ್ ಅಕ್ರಾಸ್ ದ ಪೀರಿಯಡ್ ಆ್ಯಂಡ್ ಡಿಕ್ರೀಸಸ್ ಡೌನ್ ದಿ ಗ್ರೂಪ್. ಆ್ಯಂಡ್ ಡೌನ್ ದ ಗ್ರೂಪ್ ಹೋಗ್ತಾ ಏನಾಗುತ್ತೆ, ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸಸ್ ಡೌನ್ ದಿ ಗ್ರೂಪ್. ಅಕ್ರಾಸ್ ದ ಪೀರಿಯಡ್ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಜಾಸ್ತಿ ಆಗುತ್ತೆ. ಡೌನ್ ದ ಗ್ರೂಪ್ ಏನಾಗುತ್ತೆ, ಮೆಟಾಲಿಕ್ ಕ್ಯಾರೆಕ್ಟರ್ ವಿಲ್ ಇನ್ಕ್ರೀಸ್. ಆಯ್ತಾ, ಸೊ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸಸ್ ಅಕ್ರಾಸ್ ದ ಪೀರಿಯಡ್ ಅಂದರೆ ಟೆಂಡೆನ್ಸಿ ಟು ಅಟ್ರಾಕ್ಟ್ ದ ಎಲೆಕ್ಟ್ರಾನ್ ಇಸ್ ಆಲ್ಸೋ ಇನ್ಕ್ರೀಸಿಂಗ್. ಡೌನ್ ದ ಗ್ರೂಪ್ ಏನಾಗುತ್ತೆ, ಟೆಂಡೆನ್ಸಿ ಟು ಅಟ್ರಾಕ್ಟ್ ದಿ ಎಲೆಕ್ಟ್ರಾನ್ ಏನಾಗ್ತಾ ಇದೆ, ಕಮ್ಮಿ ಆಗ್ತಾ ಇದೆ. ಟೆಂಡೆನ್ಸಿ ಟು ಅಟ್ರಾಕ್ಟ್ ದ ಎಲೆಕ್ಟ್ರಾನ್ ಕಮ್ಮಿ ಆಗೋದ್ರಿಂದ ಏನಾಗ್ತಾ ಇದೆ, ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಕಮ್ಮಿ ಆಗಿ ಮೆಟಾಲಿಕ್ ಕ್ಯಾರೆಕ್ಟರ್ ಜಾಸ್ತಿ ಆಗ್ತಾ ಇದೆ. ಸೊ ಇದಿಷ್ಟು ಕಾನ್ಸೆಪ್ಟನ್ನು ಯು ಕ್ಯಾನ್ ಸ್ಟಡಿ ಇನ್ ದ ಕಾನ್ಸೆಪ್ಟ್ ಆಫ್ ಎಲೆಕ್ಟ್ರೋನೆಗೆಟಿವಿಟಿ. ಡೆಫಿನಿಷನ್ ಆಫ್ ಎಲೆಕ್ಟ್ರೋನೆಗೆಟಿವಿಟಿ ಅಂದ್ರೇನು, ಆಮೇಲೆ ಎಲೆಕ್ಟ್ರೋನೆಗೆಟಿವಿಟಿನ ಯಾವ ಸ್ಕೇಲಲ್ಲಿ ಸಾಮಾನ್ಯವಾಗಿ ಎಕ್ಸ್ಪ್ರೆಸ್ ಮಾಡ್ತೀವಿ, ನಮ್ಮ ಪಿರಿಯಾಡಿಕ್ ಟೇಬಲಲ್ಲಿ ಎಲಿಮೆಂಟ್ ವಿತ್ ಹೈಯೆಸ್ಟ್ ಎಲೆಕ್ಟ್ರೋನೆಗೆಟಿವಿಟಿ ಇಸ್ ಫ್ಲೋರಿನ್. ಈ ಫ್ಲೋರಿನ್ ಅನ್ನೋ ಎಲಿಮೆಂಟ್ಗೆ ದ ಔಟರ್ಮೋಸ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ NS2 NP5 7 ಎಲೆಕ್ಟ್ರಾನ್ಸ್ ಇದೆ. ಇನ್ನು 1 ಎಲೆಕ್ಟ್ರಾನ್ ಬೇಕು ಟು ಅಟೈನ್ ದ ಸ್ಟೇಬಲ್ ಆಕ್ಟೇಟ್ ಕಾನ್ಫಿಗರೇಷನ್. ಸೊ ಏನು ಮಾಡುತ್ತೆ, ಈ ಫ್ಲೋರಿನ್ ಅನ್ನೋ ಎಲಿಮೆಂಟ್ ಇಟ್ ಪ್ರಿಫರ್ಸ್ ಟು ಅಟ್ರಾಕ್ಟ್ 1 ಎಲೆಕ್ಟ್ರಾನ್ ಆ್ಯಂಡ್ it prefers to obey the stable octet configuration. ಒಂದು ಎಲೆಕ್ಟ್ರಾನ್ ಎಕ್ಸೆಪ್ಟ್ ಮಾಡಿಬಿಟ್ಟು ಇಟ್ ಅಕ್ವೈರ್ಸ್ ದ ಸ್ಟೇಬಲ್ ಆಕ್ಟೆಟ್ ಕಾನ್ಫಿಗರೇಷನ್. ಆಮೇಲೆ ನೆಕ್ಸ್ಟ್ ಒನ್ ಏನು, ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ದಿ ಎಲೆಕ್ಟ್ರೋನೆಗೆಟಿವಿಟಿ. ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ಎಲೆಕ್ಟ್ರೋನೆಗೆಟಿವಿಟಿ ಆದಮೇಲೆ ವೇರಿಯೇಷನ್ ಆಫ್ ಎಲೆಕ್ಟ್ರೋನೆಗೆಟಿವಿಟಿ ಅಕ್ರಾಸ್ ದ ಪೀರಿಯಡ್, ವೇರಿಯೇಷನ್ ಆಫ್ ಎಲೆಕ್ಟ್ರೋನೆಗೆಟಿವಿಟಿ ಡೌನ್ ದಿ ಗ್ರೂಪ್. ಇದು ನಮ್ಮ ಸೆಕೆಂಡ್ ಇಂಪಾರ್ಟೆಂಟ್ ಪಿರಿಯಾಡಿಕ್ ಪ್ರಾಪರ್ಟಿ ಎಲೆಕ್ಟ್ರೋನೆಗೆಟಿವಿಟಿ. ಆಯಿತಾ, ಎಲೆಕ್ಟ್ರೋನೆಗೆಟಿವಿಟಿ ಅನ್ನೋ ಕಾನ್ಸೆಪ್ಟನ್ನು ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಈಗ ನೆಕ್ಸ್ಟ್ ಕ್ಲಾಸಲ್ಲಿ ವಿಲ್ ಡಿಸ್ಕಸ್ ವಿತ್ ಫ್ಯೂ ಮೋರ್ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಕನ್ಸರ್ನ್ಡ್ ವಿತ್ ರೆಸ್ಪೆಕ್ಟ್ ಟು ದ periodic table or periodicity in properties. Next classally in 2 more properties are left behind, electron gain, enthalpy and ionization energy. Okay, thank you students.